I want to open my heart and say, I enjoy people. I respect people. I worship people. ఓజీ అంటే నాకు మోడీ గారిలాగా అనిపించేది. ಇದು ಪರ್ಯಾಯ ರಾಜಕೀಯದ ಕಾಲನ. ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಗೆದ್ದ ನಂತರ ದೇಶಾದ್ಯಂತ ಪರ್ಯಾಯ ರಾಜಕಾರಣದ ಅಲೆ ಜೋರಾಗಿದೆ. ಯುವ ರಾಜಕಾರಣಿಗಳು ರಾಜಕಾರಣದಲ್ಲಿ ಉನ್ನತ ಸ್ಥಾನಕ್ಕೇರುವಂಥ ಅವಕಾಶಗಳು ಸಿಗ್ತಾ ಇವೆ. ಸದ್ಯ ಬಿಹಾರದ ಚುನಾವಣೆಯಲ್ಲೂ ಕೂಡ ಆ ರೀತಿಯ ಒಬ್ಬ ಕ್ರಾಂತಿಕಾರಿ ರಾಜಕಾರಣಿ ಕಾಣಿಸ್ತಾ ಇದ್ರೆ, ಕರ್ನಾಟಕದಲ್ಲಿ ಕೂಡ ಅದೇ ಕ್ರಾಂತಿ ಮುಂದಿನ ಚುನಾವಣೆಯಲ್ಲಾಗುವ ಲಕ್ಷಣಗಳಿದೆ. ಹಾಗಾದರೆ ಪವನ್ ಕಲ್ಯಾಣ್ ಸೌತ್ನಲ್ಲಿ ಮಾಡಿದ ಕ್ರಾಂತಿ ಇದೆಯಲ್ಲ, ಅದು ಬೇರೆಲ್ಲ ರಾಜ್ಯಗಳಲ್ಲಿ ಯುವ ರಾಜಕಾರಣಿಗಳ ಹುಟ್ಟಿಗೆ ಕಾರಣ ಆಯಿತಾ? ಸದ್ಯ ತಮಿಳುನಾಡಿನಲ್ಲಿ ಕೂಡ ಈ ಅಲೆ ಜೋರಾಗಿದೆ. ಯಾವಾಗ ಜಯಲಲಿತಾ ಕರುಣಾನಿಧಿ ಅವರ ಅಂತ್ಯ ಆಯಿತೋ ಅದಾದ ನಂತರ ಒಂದು ರಾಜಕೀಯ ನಿರ್ವಾತ ಇದೆ, ಒಂದು ವ್ಯಾಕ್ಯೂಮ್ ಇದೆ. ಅದನ್ನು ತುಂಬಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಅಂತ ಚರ್ಚೆಗಳು ಬರ್ತಾ ಇರುವಾಗ ಅಲ್ಲಿ ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಇಳೆಯ ದಳಪತಿ ವಿಜಯ್ ಮುನ್ನುಗ್ತಾ ಇದ್ದಾರೆ. ರಜನಿಕಾಂತ್ ಈ ಲಾಭವನ್ನು ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಆಗ ರಜನಿಕಾಂತ್ ಅನಾರೋಗ್ಯದ ಕಾರಣದಿಂದ ಹಿಂದೆ ಸರಿದ್ರು. ಈಗ ಇಳೆಯ ದಳಪತಿ ವಿಜಯ್ ಅವರ ವೇಗವನ್ನು ನೋಡ್ತಾ ಇದ್ದರೆ, ಅತ್ತ ಕಡೆ ಕರುಣಾನಿಧಿ ನಂತರದಲ್ಲಿ ಸ್ಟಾಲಿನ್ ಸರ್ಕಾರದ ಭ್ರಷ್ಟಾಚಾರಗಳು, ಆಡಳಿತ ವಿರೋಧಿ ಅಲೆ, ಇನ್ನೊಂದು ಕಡೆ ಜಯಲಲಿತಾ ಇಲ್ಲದಿರುವಂತಹ ದಿನಗಳಲ್ಲಿ ಕುಸಿದಂಥ AIADMKಯ ಅವಸ್ಥೆಯನ್ನು, ಆ ಮತದಾರರನ್ನು ತನ್ನತ್ತ ಸೆಳೆದುಕೊಳ್ಳೋದಕ್ಕೆ ವಿಜಯ್ ಯಶಸ್ವಿ ಆಗ್ತಾರಾ? ಅದೇ ರೀತಿಯಲ್ಲಿ ಅಣ್ಣಾಮಲೈ ಕೂಡ BJPಯಿಂದ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಸುತ್ತಾಟವನ್ನು ಮಾಡಿ, ಯಾತ್ರೆಯನ್ನು ಮಾಡಿ ದೊಡ್ಡ ಅಲೆಯನ್ನು ಎಬ್ಬಿಸಿದ್ರು. ಈ ರೀತಿಯಲ್ಲಿ ಯುವ ರಾಜಕಾರಣಿಗಳಿಗೆ ತಮಿಳುನಾಡು ವೇದಿಕೆಯನ್ನು ಕೊಡ್ತಾ ಇದೆ. ತಮಿಳುನಾಡಿನದ್ದು ಮುಂದಿನ ವರ್ಷದ ಲೆಕ್ಕಾಚಾರವಾದರೆ ಈಗ ಬಿಹಾರದ ಚುನಾವಣೆಯತ್ತ ಎಲ್ಲರ ಗಮನ ನೆಟ್ಟಿದೆ. ಬಿಹಾರ ಚುನಾವಣೆಯಲ್ಲಿ ಅಂತಹ ಒಬ್ಬ ಯಂಗ್ ಪೊಲಿಟಿಷಿಯನ್ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್, ರಾಜಕೀಯ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಜನ್ಸುರಾಜ್ ಪಕ್ಷವನ್ನು ಸ್ಥಾಪಿಸಿ ಬಿಹಾರದಾದ್ಯಂತ ಚುನಾವಣೆಗೆ ಕಣಕ್ಕಿಳಿದಿರೋದು. ಈಗಾಗಲೇ RJDಯ ಲಾಲು ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ರನ್ನು ನೋಡಿರುವ ಜನರಿಗೆ ಅವರ ಸರ್ಕಾರದ ಆಡಳಿತದ ವೈಖರಿ, ಭ್ರಷ್ಟಾಚಾರವನ್ನು ನೋಡಿರುವಂಥ ಜನರಿಗೆ, ಇನ್ನೊಂದು ಕಡೆ ನಿತೀಶ್ ಕುಮಾರ್ JDU BJP ಮೈತ್ರಿಯನ್ನು ಕೂಡ ನೋಡಿರುವಂಥವ್ರಿಗೆ ಒಂದು ಹೊಸತನ ಬೇಕಾಗಿದೆ. ಆ ಕಾರಣಕ್ಕೆ ಜನ್ಸುರಾಜ್ ಪಕ್ಷದತ್ತ ಯುವ ಜನರ ಒಲವು. ಭಾರತದಲ್ಲಿ ಯುವ ಜನಸಂಖ್ಯೆ 55% ಇರೋದ್ರಿಂದ ಅವರ ಒಲವು ಒಂದು ಹೊಸತನದತ್ತ ಇದೆ. ಅದರಲ್ಲೂ ಜೆನ್ಸಿಗಳು ಇವತ್ತಿನ 18ರಿಂದ 25, 30 ಒಳಗಿರುವಂಥ ಜೆನ್ಸಿಗಳು, ಈ ಒಂದು ಯೂತ್ಸ್, ಇವರಿಗೆ ಹೊಸ ನಾಯಕ, ಯುವ ಯೋಚನೆಗಳು, ಹೊಸ ಹೊಸ ಆಲೋಚನೆಗಳನ್ನು ತರುವಂತಹ ನಾಯಕರುಗಳ ಒಂದು ಕ್ರೇಜ್ ಇರೋದ್ರಿಂದ ಅದು ಜನ್ಸುರಾಜ್ ಪಕ್ಷದತ್ತ ಬಿಹಾರ ಚುನಾವಣೆಯಲ್ಲಿ ಒಂದು ದೊಡ್ಡ ಅಲೆ ಬರುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬಿಹಾರ ಚುನಾವಣೆಯಲ್ಲಿ BJP ಕೇವಲ RJD ಕಾಂಗ್ರೆಸ್ಸನ್ನು ಮಾತ್ರ ಅಲ್ಲ, ಅದೇ ಸಮಯದಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ಜನ್ಸುರಾಜ್ ಪಕ್ಷವನ್ನು ಕೂಡ ಎದುರಿಸಬೇಕಾಗುತ್ತೆ. ಇದನ್ನು ನೋಡಿದಾಗ ಆದರೆ ಇದನ್ನು ಜನ್ಸುರಾಜ್ ಪಕ್ಷ ಆಗಿರಲಿ ಅಥವಾ ತಮಿಳಿನ TVK ಆಗಿರಲಿ, ಇಳೆಯ ದಳಪತಿ ವಿಜಯ್ ಅವರು ಈ ಹಿಂದೆ ಭೇಟಿಯಾಗಿ ಅವರಿಬ್ಬರು ಕೂಡ ಒಂದು ಮಾತುಕತೆಯನ್ನು ನಡೆಸಿ ಪರ್ಯಾಯ ರಾಜಕಾರಣದಲ್ಲಿ ನಾವಿಬ್ಬರು ಕೂಡ ಒಗ್ಗಟ್ಟಾಗಿರೋಣ ಅಂತ ಹೇಳಿದರು. ಆದರೆ ರಾಜ್ಯಗಳೇ ಬೇರೆ ಬೇರೆ ದಿಕ್ಕಿನಲ್ಲಿರುವಂಥದ್ದು, ಈ ಎರಡೂ ರಾಜ್ಯಗಳ ಒಂದಷ್ಟು ಡೆಮೋಗ್ರಫಿ ಆಗಿರಲಿ ಅಥವಾ ಲಿಂಗ್ವಿಸ್ಟಿಕ್ ಯಾವುದೇ ರೀತಿಯ ಸಾಮ್ಯತೆ ಇಲ್ಲದೆ ಇರೋದ್ರಿಂದ ತಮಿಳೇ ಬೇರೆ, ಬಿಹಾರ್ ಈ ಭೋಜ್ಪುರಿ ಇದೇ ಬೇರೆ ಆಗುತ್ತೆ. ಯಾವುದೇ ರೀತಿ ಸಂಬಂಧಗಳಿಲ್ಲದೆ ಇರೋದ್ರಿಂದ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಇರಲಿ, ನಾವಿಬ್ಬರು ಕೂಡ ಯುವಕರಾಗಿ ರಾಜಕಾರಣದಲ್ಲಿ ಬೆಳೆಯೋಣ ಅನ್ನುವಂಥ ಶುಭಾಶಯಗಳನ್ನು ಕೋರಿ ಹೋದರು. ಇದಕ್ಕೆ ಕಾರಣ ಆಗಿದ್ದು ಮೂಲದಲ್ಲಿ ಪವನ್ ಕಲ್ಯಾಣ್ ಅವರ ಕ್ರಾಂತಿಯ ಜನಸೇನಾ ಪಕ್ಷ ಅಂತ ಹೇಳ್ಬೋದು. ಜನಸೇನಾ ಸ್ಪರ್ಧೆ ಮಾಡಿದ 22 ಕ್ಷೇತ್ರಗಳಲ್ಲಿ ಗೆಲ್ತು, ಒಂಥರ ಕ್ರಾಂತಿಯ ಮೂಲಕ ಗೆಲ್ತು. ಅದು ಒಬ್ಬ ಯುವ ರಾಜಕಾರಣಿ ಅಂತಲೇ ಹೇಳ್ಬೋದು, ಸಿನಿಮಾದಲ್ಲಿ ಸೀನಿಯರ್ ಆಗಿರ್ಬೋದು, ಆದರೆ ರಾಜಕಾರಣಕ್ಕೆ ಪವನ್ ಕಲ್ಯಾಣ್ ಒಂಥರ ಹೊಸಬರೇ. ಸೊ ಅವರಿಗೆ DCM ಪಟ್ಟವನ್ನು ತಂದು ಕೊಡ್ತು. ಇದು ಹೊಸದಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟವ್ರಿಗೊಂದು ಭರವಸೆಯನ್ನು ತಂದುಕೊಡ್ತು. ಅಂದರೆ ಹಿಂದಿನ ನೇರವಾಗಿ ಚುನಾವಣೆಗೆ ನಿಂತು ಕೂಡಲೇ ಗೆಲ್ಲದೆ ಇರ್ಬೋದು,
ಆದರೆ ಹಿಂದಿನ 5 ವರ್ಷ ಪವನ್ ಕಲ್ಯಾಣ್ ಹಾಕಿದಂಥ ಪ್ರಾಮಾಣಿಕ ಶ್ರಮ, ಅದಾದ ನಂತರದ ಚುನಾವಣೆಯಲ್ಲಿ 2ನೇ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ DCM ಮಾಡ್ತು. ಈ ಅವಕಾಶಗಳು ಈಗ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರ ಕಣ್ಣಲ್ಲೂ ಕೂಡ ಇದೆ, ತಮಿಳುನಾಡಿನ ಇಳೆಯ ದಳಪತಿ ಅವರ ಕಣ್ಣಲ್ಲೂ ಇದೆ. ಒಂದು ಕಿಂಗ್ ಮೇಕರ್ ಆಗುವಂಥ ಅವಕಾಶ ಸಿಕ್ಕಿ ಒಂದು 15ರಿಂದ 20 ಕ್ಷೇತ್ರಗಳನ್ನು ಗೆದ್ದು ಸಹಜವಾಗಿಯೇ DCM ಸ್ಥಾನ ಸಿಕ್ಕಿದರೆ ಸಿಗಬಹುದು. ಇದೇ ಆಶಯ ಕರ್ನಾಟಕದಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗಿದೆ. ಅವರ ಮನಸ್ಸಲ್ಲಿ ರಾಜ್ಯಾದ್ಯಂತ ಒಂದಷ್ಟು ಸರ್ವೆ ಸಮೀಕ್ಷೆಗಳ ಮೂಲಕ ಓಡಾಟವನ್ನು ಮಾಡಿ ಯಾವ್ಯಾವ ಕ್ಷೇತ್ರಗಳಲ್ಲೆಲ್ಲ ನಾವು ಹಿಂದುತ್ವದ ಅಲೆ ಇದೆ, ಎಲ್ಲಿ ಸ್ಪರ್ಧೆ ಮಾಡಿದರೆ ನಮ್ಮ ಅಭ್ಯರ್ಥಿಗಳು ಗೆಲ್ಲಬಹುದು, ನಾವೊಂದು ಪಕ್ಷವನ್ನು ಕಟ್ಟಿ ಯಾಕೆ ಸ್ಪರ್ಧೆ ಮಾಡಬಾರದು ಸಮಾನ ಮನಸ್ಕರು, BJPಗೆ ಪರ್ಯಾಯವಾಗಿ. ಆದರೆ ಮೋದಿಗೆ ವಿರುದ್ಧ ಅಲ್ಲ, ನಾವು ಮೋದಿ ಪರ, ಹಿಂದುತ್ವದ ಪರ, ಆದರೆ BJPಯ ಇಲ್ಲಿನ ಸ್ಥಳೀಯ ರಾಜ್ಯ ರಾಜಕಾರಣಕ್ಕೆ ಪರ್ಯಾಯವಾಗಿ. ಆ ರೀತಿ ಈಗಾಗಲೇ ಅಂದರೆ ಶಾಸಕರು ಆಗಿರುವಂಥವರು ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದರೆ, ಇನ್ನು ಹರಿಹರದ BP ಹರೀಶ್ ಇದ್ದಾರೆ. ಈ ರೀತಿ 1-2-3 ಶಾಸಕರು, ಹಾಗೆಯೇ ನಾಯಕರುಗಳು, ಈಶ್ವರಪ್ಪ ಥರದ ನಾಯಕರು, ಪ್ರತಾಪ್ ಸಿಂಹ ಥರದ ನಾಯಕರು, ರಘುಪತಿ ಭಟ್, ಬಹಳಷ್ಟು BJPಯಿಂದ ಅರುಣ್ ಕುಮಾರ್ ಪುತ್ತಿಲ ಹೊರಗೆ ಹೋಗಿರುವಂಥವ್ರು, ಕಟ್ಟರ್ ಹಿಂದುತ್ವದ ನಾಯಕರುಗಳೇನಿದ್ದಾರೆ, ಇವರೆಲ್ಲರೂ ಸೇರಿಕೊಂಡು ಒಂದು ಪಕ್ಷ ಕಟ್ಟಿದರೆ ಕರಾವಳಿ ಭಾಗದಲ್ಲಿ, ಹಿಂದುತ್ವದ ಭದ್ರಕೋಟೆ ಆಗಿರುವಂಥ ಕರಾವಳಿ ಭಾಗದಲ್ಲಿ ಗೆಲ್ಲಬಹುದು. ಹಾಗೆಯೇ ವಿಜಯಪುರ ಕೆಲವು ಕ್ಷೇತ್ರಗಳನ್ನು ಗೆದ್ದುಕೊಳ್ಬಹುದು, ವೈಯಕ್ತಿಕ ವರ್ಚಸ್ಸಿನ ಮೇಲೆ ಕೆಲವು ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋಕ್ಕೆ ಸಾಧ್ಯ. ಆದರೆ ಆಗ ಕಿಂಗ್ ಮೇಕರ್ ಆಗುವಂಥ ಅವಕಾಶ ಯತ್ನಾಳ್ ಅವರಿಗೆ ಬರ್ಬೋದು. ಆ ರೀತಿ ಏನು ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ DCM ಆಗಿದ್ದಾರೋ, ಈಗ ಏನು ಬಿಹಾರದಲ್ಲಿ ಜನಸುರಾಜ್ ಪಕ್ಷದ ಒಂದು ಅಲೆ ಇದೆಯೋ, ಇನ್ನೊಂದು ಕಡೆ ತಮಿಳಿನಲ್ಲಿ TVK ಬಂದು ಆ ಒಂದು ನಿರ್ವಾತ ಏನಿತ್ತೋ ಕರುಣಾನಿಧಿ ಜಯಲಲಿತಾ ಅವರ ನಂತರದ ಆ ಒಂದು AIDMK ಕುಸಿತವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೋ, ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನಂತರ ಮುಂದಿನ ಚುನಾವಣೆ ಅಂತ ಬಂದರೆ ಸಿದ್ದರಾಮಯ್ಯನವ್ರ ನಂತರ ಅಲ್ಲಿ ಕೂಡ ಒಂದು ನಿರ್ವಾತ. ಕಳೆದ ಚುನಾವಣೆಯಲ್ಲೇ ಯಡಿಯೂರಪ್ಪನವ್ರು ಇಲ್ಲದೆ BJP 65ಕ್ಕೆ ಬಂದು ನಿಂತ್ಕೊಳ್ತು. ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರು ಇಲ್ಲದೆ ಕಾಂಗ್ರೆಸ್ ಕೂಡ ಅದೇ ಸ್ಥಿತಿಗೆ ಬರಬಹುದು, ಯಾಕೆಂದರೆ ಸಿದ್ದರಾಮಯ್ಯನವ್ರಿಗಿರುವಂಥ ಶಕ್ತಿ ಅದು. ಸೊ ಆ ಒಂದು ಸ್ಥಿತಿಗೆ ಬಂದರೆ ಆ ಉಳಿದ ಒಂದಷ್ಟು 15-20 ಕ್ಷೇತ್ರಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಯತ್ನಾಳ್ ಕಿಂಗ್ ಮೇಕರ್ ಆಗಬಹುದು. ಸೊ ಅಲ್ಲಿ ಒಂದು ಉನ್ನತ ಸ್ಥಾನ, DCM ರೀತಿಯ ಸ್ಥಾನ ಸಿಕ್ಕಿದ್ರು ಸಿಗಬಹುದು. ಲೆಕ್ಕಾಚಾರ ಏನೋ ಯತ್ನಾಳ್ ಅವ್ರ ಮನಸ್ಸಲ್ಲಿ ಇದೇ ಇರಬಹುದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ರಾಷ್ಟ್ರ ರಾಜಕಾರಣ ನೋಡಿದಾಗ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಹೊಸತನದ ಅಲೆ ಅದು ತಮಿಳುನಾಡಿನಲ್ಲಿ, ಬಿಹಾರದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅದು ಕರ್ನಾಟಕದಲ್ಲೂ ಬಂದರೂ ಬರಬಹುದು. ಅದೇ ರೀತಿಯಲ್ಲಿ ಯತ್ನಾಳ್ ಈಗ ನುಗ್ತಾ ಇರೋ ವೇಗ ನೋಡಿದರೆ ಮದ್ದೂರಿನ ಗಲಭೆಯ ನಂತರ ಏನು ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಿದ ನಂತರ ಸಿಕ್ಕಂಥ ಒಂದು ಫೋರ್ಸ್ ನೋಡ್ತಾ ಇದ್ದರೆ ಈಗ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಯತ್ನಾಳ್ ಹೋದಲ್ಲೆಲ್ಲ ಬುಲ್ಡೋಸರ್ ತಗೊಂಡು ಬರ್ತೀನಿ, ನಾನು ಹಿಂದುತ್ವದ ಸರ್ಕಾರ ತರ್ತೀನಿ ಅಂತ ಹೇಳ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಬೆಳವಣಿಗೆ ನೋಡಿಕೊಂಡು ಈಗ ಬಿಹಾರ ಚುನಾವಣೆ ರಿಸಲ್ಟ್ ನವೆಂಬರ್ 14ರಲ್ಲಿ ಬಂದ ನಂತರ ಅಲ್ಲಿ ಏನಾದರೂ ಹೊಸ ಅಲೆ ಕಾಣಿಸಿದರೆ, ತಮಿಳ್ನಾಡಿನ ರಿಸಲ್ಟು ಅಲ್ಲಿ ಕೂಡ ವಿಜಯ್ಗೆ ಸಿಗ್ತಾ ಇರುವಂಥ ಹೊಸ ಒಂದು ಅಲ್ಲಿ ತಮಿಳ್ನಾಡಿನ ರಿಸಲ್ಟನ್ನು ನೋಡಿಕೊಂಡು, ಅಂದರೆ ಅಲ್ಲಿ 2026ರ ಚುನಾವಣೆಯಲ್ಲಿ ಅಲ್ಲಿ TVK ಪಕ್ಷ ವಿಜಯ್ ಏನಾದರೂ ಮತ್ತೆ ಏನು ಎಮರ್ಜ್ ಆದರೆ, ಅಂದರೆ ಕೆಲವು ಸೀಟ್ಗಳ ಮೂಲಕ ಅದು ಕರ್ನಾಟಕಕ್ಕೆ ಕೂಡ ಒಂದು ಹೊಸ ಭರವಸೆಯನ್ನು ಕೊಡೋದರಲ್ಲಿ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ.